ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಈ ಹಿಂದೆ ತಾವು ಸಪ್ತಚಕ್ರಗಳ ಬಗ್ಗೆ ಹಾಗೆ ಸಪ್ತಕೋಶಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದೀರ. ಈಗ ಈ ಸಪ್ತಕಾಯಗಳನ್ನು ಇನ್ನೂ ಹೆಚ್ಚು ಬಲಪಡಿಸಲಿಕ್ಕೆ ಮತ್ತಷ್ಟು ಸಂಪೂರ್ಣ ವಿವರಗಳನ್ನು ಕೊಡ್ತೀರಾ ಅಂತ ಹೇಳ್ಕೊಳ್ತಾರೆ. ಜಗನ್ಮಾತೆ ಕೃಪೆಯಿಂದ, ಸದ್ಗುರುವಿನ ಕೃಪೆಯಿಂದ ಏನು ನಮಗೆ ಪ್ರೇರಣೆ ಬರುತ್ತೋ ಆ ವಿಷಯವನ್ನು ವೀಕ್ಷಕರಿಗೆ ತಿಳಿಸುವಂಥ ಪ್ರಯತ್ನ ಮಾಡೋಣ. ಆ ವಿಷಯಗಳಿಂದ ವೀಕ್ಷಕರಿಗೆ ಉಪಯುಕ್ತವಾಗಿತ್ತು ಅಂದರೆ ನಮ್ಮ ಜನ್ಮ ಸಾರ್ಥಕ ಅಂತ ಹಿಂದೆ ಸಪ್ತಚಕ್ರಗಳು, ಪಂಚಕೋಶಗಳು, ನಂತರ ಸಪ್ತ ಶರೀರಗಳು, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡಿದ್ದೀವಿ. ಹೌದು. ಈಗ ಭೌತಿಕ ಕಾಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದನ್ನ, ಫಿಸಿಕಲ್ ಬಾಡಿ. ಇದು ಅನ್ನಮಯ ಕೋಶ ಅಂತ ಹೇಳ್ಬಿಟ್ಟು ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಈ ಅನ್ನಮಯ ಕೋಶ ಭೂಮಿಯಿಂದ ನಿರ್ಮಾಣವಾಗಿದೆ. ಅನ್ನ ಶರೀರ ಇದು. ಈ ಶರೀರಕ್ಕೆ ಅನ್ನ ಕೊಡಲಿಲ್ಲ ಅಂದರೆ ಮಣಗು ಹೋಗುತ್ತೆ. ಒಂದು ಗಿಡಕ್ಕೆ ನೀರು ಹಾಕಲಿಲ್ಲ ಅಂದರೆ ಸೊರಗೋಗುತ್ತೆ. ಅದೇ ರೀತಿ ಈ ಶರೀರಕ್ಕೆ ಅನ್ನ ಕೊಡಲಿಲ್ಲ ಅಂದರೆ ಕೃಷವಾಗುತ್ತೆ, ಅದು ಒಣಗೋಗುತ್ತೆ. ಈ ಅನ್ನ ನಮಗೆ ಭೂಮಿಯಿಂದನೇ ಸಿಗುತ್ತೆ. ಹಾಗಾಗಿ ಭೂಮಿಯಿಂದ ಬಂದಂಥ ಆಹಾರ, ಭೂಮಿಯಿಂದ ಬಂದಂಥ ಈ ಶರೀರಕ್ಕೆ ನಾವು ಕೊಡ್ತೀವಿ. ಭೌತಿಕ ದೇಹ 7 ವರ್ಷಗಳ ಕಾಲ ಭೌತಿಕ ದೇಹ ಬೆಳೆಯುತ್ತೆ. 7 ವರ್ಷಗಳ ಕಾಲ. ಹಾಂ. ಒಂದೊಂದು ಶರೀರಕ್ಕೂ ಹಾಗೆ ಭಾವನಾತ್ಮಕ ಕಾಯ, ಎಮೋಷನಲ್ ಬಾಡಿ, ನಂತರ ಎಥರಿಕ್ ಬಾಡಿ ಅಂತಲೂ ಕರೀತಾರೆ. ಈ ಒಂದು ಶರೀರವನ್ನು ಅದು ಬೆಳವಣಿಗೆ ಆಗೋದಕ್ಕೆ ಅದು 7 ವರ್ಷ ತಗೊಳುತ್ತೆ. ನಂತರ ಸೂಕ್ಷ್ಮ ಕಾಯ, ಆಸ್ಟ್ರಲ್ ಬಾಡಿ ಅಂತ ಕರಿತೀವಿ, ಅಥವಾ ಅದಕ್ಕೆ ಮನೋಮಯ ಕೋಶ ಅಂತಲೂ ಕರೀತಾರೆ. ಆ ಒಂದು ಕೋಶ ಬೆಳವಣಿಗೆ ಆಗಬೇಕು ಅಂದರೆ ಅದಕ್ಕೆ ಒಂದು 7 ವರ್ಷ. ಅಲ್ಲಿಗೆ 21 ವರ್ಷ. 21ರಿಂದ 28ನೇ ವರ್ಷಕ್ಕೆ ಮಾನಸಿಕ ಕಾಯ, ನಂತರ ಕಾಜಲ್ ಬಾಡಿ ಅಥವಾ ವಿಜ್ಞಾನಮಯ ಕೋಶ ಅಂತಲೂ ಕರೀತಾರೆ ನಮ್ಮ ಒಂದು ಯೋಗದ ಇದರಲ್ಲಿ. ಆ ಒಂದು ಶರೀರ ಒಂದು 7 ವರ್ಷ ಆದ ನಂತರ ಈ ಆಧ್ಯಾತ್ಮಿಕ ಕಾಯ ಅಥವಾ ಆನಂದಮಯ ಕೋಶ ಅಂತ ಕರಿತೀವಿ ಇದನ್ನು, ಅದಕ್ಕೆ 7 ವರ್ಷ ತಗೊಳುತ್ತೆ. ನಂತರ ಬ್ರಹ್ಮಾಂಡ ಕಾಯ, ಅದಕ್ಕೆ 7 ವರ್ಷ ತಗೊಳುತ್ತೆ. ನಿರ್ವಾಣ ಕಾಯ, ಅದಕ್ಕೆ 7 ವರ್ಷ ತಗೊಳುತ್ತೆ. ಹೀಗೆ 49 ವರ್ಷದಲ್ಲಿ ಈ 7 ಕಾಯಗಳು ವಿಕಾಸ ಆಗಬೇಕು. ನಮಗೆ ಬಹಳಷ್ಟು ಜನ ಈ ಭೌತಿಕ ಕಾಯದಲ್ಲೇ ಉಳ್ಕೊಳ್ತಾರೆ. ಹೇಗೆ ಪ್ರಾಣಿಗಳು ಬದುಕ್ತಾ ಇರ್ತಾವೋ ಮನಸ್ಥಿತಿಯಲ್ಲೇ ನಾವು ಇರ್ತೀವಿ. ಪ್ರಾಣಿಗಳೇನು ಮಾಡ್ತವೆ, ಅದಕ್ಕೆ ಭಯ ಇರಲ್ಲ. ಭಯ ಇರುತ್ತೆ, ಪ್ರಾಣಿಗಳಿಗೂ ಭಯ ಇರುತ್ತೆ. ಭಯ, ಕೋಪ, ಉದ್ವೇಗಗಳೆಲ್ಲ ಬರುವಂಥದ್ದು ಬೇರೆ ಬೇರೆ ಶರೀರಗಳಲ್ಲಿ ಬರುತ್ತೆ. ಸಹಜವಾಗಿ ಕಾಡಿನಲ್ಲಿ ಪ್ರಾಣಿಗಳಿಗೆ ಭಯ ಇರಲ್ಲ, ಮಾನಸಿಕ ಹುಚ್ಚು ಹಿಡಿಯೋದಿಲ್ಲ ಅವಕ್ಕೆ. ನನಗೆ ಅಷ್ಟು ಸರಿಯಾಗಿ ಗೊತ್ತಾಗಿಲ್ಲ. ಪ್ರಾಣಿಗಳು ಇನ್ನೊಂದು ಪ್ರಾಣಿನ ಬೇಟೆಯಾಡುತ್ತವೆ, ಅದು ಭಯದಿಂದ ಓಡೋದು, ಇದೆಲ್ಲ ಭಯ. ಆ ಸಮಯಕ್ಕೆ ಭಯ ಪಡ್ತವೆ. ನಮ್ಮ ಮನುಷ್ಯರ ತರ ಇಡೀ 24 ಗಂಟೆನೂ ಭಯ ಪಡ್ಕೊಂಡು ಎದ್ರುಕೊಂಡಿರಲ್ಲ. ಸಾಂದರ್ಭಿಕವಾಗಿ ಇರುವಂಥದ್ದು ಸಹಜ. ಅದು ನಮಗೆ ಆದ್ರೂ ಅಷ್ಟೇ. ಭಯ ಇರೋದೇನಕ್ಕೆ ಅಂದ್ರೆ ಅಪಾಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಷ್ಟೇ. ಅಲ್ಲಿ ಅವು ಅಪಾಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಭಯ ಪಡ್ತವೆ ಅಷ್ಟೇ, ಬಿಟ್ರೆ ಜೀವನದಲ್ಲಿ ಎದುರ್ಕೊಂಡು ಸಾಯೋದಿಲ್ಲ ಅವು, ಅಲ್ವಾ? ಈಗ ಸ್ವಲ್ಪ ಅರ್ಥ ಆಯ್ತು. ಅಲ್ಲಿ ಪ್ರಾಣಿಗಳಿಗೆ ಹುಚ್ಚಡಿಯೋದಿಲ್ಲ, ಪ್ರಾಣಿಗಳು ನೇಣಾಕೊಳ್ಳೋದಿಲ್ಲ. ಕಾರಣ ಏನು ಅಂತಂದ್ರೆ ಮನುಷ್ಯನಿಗಿರುವಷ್ಟು ಆಸೆಗಳು ಪ್ರಾಣಿಗಳಿಗಿರಲ್ಲ. ಈ ಒಂದು
ಭೌತಿಕ ಕಾಯ ಅಂತಂದ್ರೆ ಈ ಕಾಯ 7 ವರ್ಷ ಅನ್ನಮಯ ಕೋಶದ ಬೆಳವಣಿಗೆ ಮಾಡುತ್ತೆ. ಈ ಅನ್ನಮಯ ಕೋಶವನ್ನ ಸರಿಯಾಗಿ ಬೆಳೆಸಲಿಲ್ಲ ಅಂದ್ರೆ, ಸರಿಯಾಗಿ ವಿಕಾಸ ಆಗಿಲ್ಲ ಅಂದ್ರೆ ಅನೇಕ ರೀತಿಯ ಕಾಯಿಲೆಗಳು ಇಡೀ ಜೀವನ ಪೂರ್ತಿ ಬರುತ್ತಂತೆ ಅಂತ ಹೇಳ್ತಾರೆ. ಹಾಗಾಗಿ ಆ ಸಮಯದಲ್ಲಿ ಕೊಡುವಂತ ಆಹಾರ ಪೋಷಣೆ ಬಹಳ ಮುಖ್ಯವಾಗಿ ಇರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಕೇವಲ ಅನ್ನಮಯ ಶರೀರಕ್ಕೆ ಪೋಷಣೆ ಜೊತೆಗೆ ಭಾವನಾತ್ಮಕವಾದ ಸಂಬಂಧವನ್ನು ಕೂಡ ನಾವು ಅಲ್ಲಿ ಕೊಡ್ತಾ ಇರ್ತೀವಲ್ವಾ. ಈ ಭಾವನಾತ್ಮಕ ಕಾಯಕ್ಕೆ ಬರೋದು 7 ವರ್ಷದ ಆ ನಂತರ. ಈ ಒಂದು 7 ವರ್ಷದ ನಂತರ ಎಮೋಷನಲ್ ಬಾಡಿ, ಭಾವನಾತ್ಮಕ ಶರೀರದ ಬೆಳವಣಿಗೆ ಆಗುತ್ತೆ. 14 ವರ್ಷ ತುಂಬುವಷ್ಟೊತ್ತಿಗೆ ಪ್ರಕೃತಿ ಶರೀರದ ಪೂರ್ಣ ಬೆಳವಣಿಗೆಯನ್ನ 14 ವರ್ಷದವರೆಗೂ ಕೊಡುತ್ತೆ. ಅದಕ್ಕೆ ಕೆಲವರು ಹೆಣ್ಮಕ್ಳು 14 ವರ್ಷಕ್ಕೆ ಋತುಮತಿ ಆಗ್ತಾ ಇದ್ರು. ಈಗಿನ ಕಾಲ ಅದು ಬದಲಾಗಿದೆ ಅಂತ ಹೇಳ್ತಾರೆ. ಈಗ 11 ವರ್ಷಕ್ಕೆ 10 ವರ್ಷಕ್ಕೆಲ್ಲ ಋತುಮತಿ ಆಗ್ತಾರೆ. ಗಂಡಸಿನ ದೇಹ ಹೆಣ್ಣಿನ ದೇಹಕ್ಕೆ ಶಿಫ್ಟ್ ಆಗುತ್ತಂತೆ ಅಂತ ಹೇಳ್ತಾರೆ. ಹೆಣ್ಣಿನಲ್ಲಿ ಭಾವನಾತ್ಮಕವಾದಂತ ಶರೀರದಲ್ಲಿ ಗಂಡಿನ ಒಂದು ಅಂಶ ಇರುತ್ತೆ, ಗಂಡಿನ ಒಂದು ಭಾವನಾತ್ಮಕ ಶರೀರದಲ್ಲಿ ಹೆಣ್ಣಿನ ಅಂಶ ಇರುತ್ತೆ. ಆ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡುವಂತ ಅದೊಂದು ಶರೀರ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದು ಈ ಸತ್ತವರು 3 ದಿವಸದ ಕಾಲ ಕೆಲವ್ರಿಗೆ ಕಾಣ್ತಾರೆ, ಕೆಲವರಿಗೆ 9 ದಿವಸಗಳ ಕಾಲ ಕಾಣುತ್ತೆ, ಕೆಲವರಿಗೆ 13 ದಿವಸಗಳ ಕಾಲ ಕಾಣುತ್ತೆ. ಸೂಕ್ಷ್ಮ ಶರೀರ ಅಲ್ಲ ಅದು. ಈ ಒಂದು ದೇಹದ ಒಂದು ಪದರ ಬಿಳಿಯ ಆಕಾರದಲ್ಲಿ ಕಾಣುತ್ತೆ. ಇದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ ಆಲ್ರೆಡಿ. ಸ್ವಲ್ಪ ಅದೊಂದು ಶಕ್ತಿಯ ಕೇಂದ್ರ ಆಗಿರೋದ್ರಿಂದ, ಶಕ್ತಿಯ ಒಂದು ಚಕ್ರ ಆಗಿರೋದ್ರಿಂದ ಆ ಒಂದು ವಿದ್ಯುತ್ ಕಾಂತಿ ರೀತಿಯಲ್ಲಿ ಆ ಒಂದು ಶರೀರ ಇರುತ್ತೆ. ಆ ಶರೀರದಲ್ಲಿ 2,72,000 ನಾಡಿಗಳಿರುತ್ತೆ ಅಂತ ತಜ್ಞರು ಹೇಳ್ತಾರೆ. ಆ ಒಂದು ಶರೀರದಲ್ಲಿ ಭಯ, ದ್ವೇಷ, ಕೋಪ, ಹಿಂಸೆ, ಪ್ರೀತಿ ಅನ್ನೋ ಈ ಒಂದು ವಿಚಾರಗಳು ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ 8 ವರ್ಷಕ್ಕೆ ಒಂದು ಉಪನಯನ ಅಂತ ಮಾಡ್ತಾರೆ. ಬ್ರಹ್ಮೋಪದೇಶದಲ್ಲಿ ಅವ್ರಿಗೆ 2ನೇ ಹುಟ್ಟು ದ್ವಿಜ ಅಂತ 2ನೇ ಸಲ ಹುಟ್ಟಿದವ. ಈ ಭೌತಿಕ ದೇಹಕ್ಕೆ 6 ಬೀಜಗಳಿದ್ದಾವೆ. ಒಂದು ಬೀಜ ಭಾವನಾತ್ಮಕ ಬೀಜ. ಒಂದು ಮಂತ್ರೋಪದೇಶ ಮಾಡ್ತಾರೆ. ಆ ಮಂತ್ರವನ್ನು ಇಟ್ಕೊಂಡು ಅವನು ಅಭಿವೃದ್ಧಿಯನ್ನು ಅಂತ ಹೋಗ್ಬೇಕು. ಆವಾಗ ಆ ಸಮಯ ಜೊತೆಯಲ್ಲೇ ಅವನಿಗೆ ಒಂದು ಬ್ರಹ್ಮಚರ್ಯದ ಆಚರಣೆ ಪಾಲಿಸ್ಬೇಕು. ಅದು 21 ವರ್ಷದವರೆಗೂ ಅದು ಬೆಳೆಯುತ್ತೆ. ಜೀವನದ ಕೆಲವು ಪೂಜಾ ಅನುಷ್ಠಾನಗಳನ್ನೆಲ್ಲ ಸಾಕಷ್ಟು ಅದನ್ನ ಉಪದೇಶಗಳು ಮಾಡ್ತಾರೆ. ಗುರುಕುಲಕ್ಕೆ ಆ ಸಮಯದಲ್ಲೇ ವೇದಾಧ್ಯಯನ ಮಾಡುವಂಥದ್ದು. ಎಲ್ಲದಕ್ಕೂ ಆ ಸಮಯದಲ್ಲಿ ಯಾವ್ಯಾವ ಸಮಯದಲ್ಲಿ ಏನೇನು ಕಲಿಬೇಕೋ ಆ ರೀತಿ ಕಲಿತಾ ಹೋದ ಹಾಗೆ ಅವನು ವಿಕಾಸವಂತ ಹೋಗ್ತಾನೆ, ಕಡೆ ಹೋಗ್ತಾನೆ. ಈಗ ಈ ಸಂದರ್ಭದಲ್ಲಿ 8ನೇ ವರ್ಷದಲ್ಲಿ ಅವನಿಗೆ ದ್ವಿಜ ಆದಾಗ ಆ ಒಂದು ಬೀಜದ ಬೆಳವಣಿಗೆ ಆಗುತ್ತೆ. ಆ ನಂತರ ಸೂಕ್ಷ್ಮಕಾಯ ಆಲೋಚನೆಗಳ ಸುತ್ತವಂತ ಒಂದು ಇದಿರುತ್ತೆ. ಆವಾಗ ಒಂದು ಬುದ್ಧಿ, ಮನಸ್ಸು ವಿಕಾಸ ಆಗುವಂತ ಸಂದರ್ಭ 21ನೇ ವರ್ಷದವರೆಗೂ. ಆ ಸಂದರ್ಭದಲ್ಲಿ ಅವನು ಆ ಬುದ್ಧಿಯನ್ನ ವಿಕಾಸ ಮಾಡ್ಕೊಂಡು ಹೋಗ್ತಾ ಇದ್ದಾಗೆ ಪ್ರೌಢನಾಗ್ತಾನೆ. ಮೊದಲು ಭೌತಿಕ ಕಾಯ 7 ವರ್ಷ ಬೆಳವಣಿಗೆಯನ್ನು ಹೊಂದುತ್ತೆ, ಅಭಿವೃದ್ಧಿ ಆಗುತ್ತೆ. ಅದರ ನಂತರ 7 ವರ್ಷದಲ್ಲಿ ಭಾವನಾತ್ಮಕ ಕಾಯ ಬೆಳೆಯುತ್ತೆ. ಆ ನಂತರ 7 ವರ್ಷದಲ್ಲಿ ಸೂಕ್ಷ್ಮ ಕಾಯ ಅಭಿವೃದ್ಧಿಯನ್ನು ಪಡೆಯುತ್ತೆ. ಆ ನಂತರ 7 ವರ್ಷದಲ್ಲಿ ಮಾನಸಿಕ ಕಾಯ ಅಭಿವೃದ್ಧಿಗೊಳ್ಳುತ್ತೆ. ಆ ನಂತರ 7 ವರ್ಷದಲ್ಲಿ ಆಧ್ಯಾತ್ಮಿಕ ಕಾಯ ಬೆಳವಣಿಗೆಯನ್ನು ಹೊಂದುತ್ತೆ. ಆ ನಂತರ ಬ್ರಹ್ಮಾಂಡ ಕಾಯ ಬೆಳವಣಿಗೆ ಹೊಂದುತ್ತೆ. ಆ ನಂತರ 7 ವರ್ಷದಲ್ಲಿ ನಿರ್ವಾಣ ಕಾಯ ಬೆಳವಣಿಗೆಯನ್ನು ಹೊಂದುತ್ತೆ, ಅಭಿವೃದ್ಧಿಯನ್ನು ಹೊಂದುತ್ತೆ. ಆ ಅಭಿವೃದ್ಧಿಯನ್ನು ಹೊಂದುವುದಕ್ಕೆ ನಮಗೆ ಆ ಸಮಯದಲ್ಲಿ ಅದಕ್ಕೆ ಪೂರಕವಾದಂಥ ಒಂದು ಸನ್ನಿವೇಶಗಳು ನಿರ್ಮಾಣ ಆದರೆ ಸಮೃದ್ಧವಾಗಿ ಬೆಳೆಯುತ್ತೆ. ಇಲ್ಲ ಅಂದರೆ ಕೆಲವರು ಭೌತಿಕ ದೇಹಕ್ಕೆ
ನಿಂತು ಹೋಗ್ತಾರೆ. ಹಾ. ಆ ನಂತರ ಅವರು ಬೆಳೆಯೋದೇ ಇಲ್ಲ. ಆಗ ಮಾ- ಅಂದ್ರೆ ಶರೀರ ಬೆಳೆಯುತ್ತೆ, ಹಾ. ದೈಹಿಕ ಮಟ್ಟದಲ್ಲಿ ನಿಂತು ಬಿಡುತ್ತೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಊಟ ಮಾಡು ನಿದ್ರೆ ಮಾಡು, ಹ್ಮ್. ಊಟ ಮಾಡು ನಿದ್ರೆ ಮಾಡು, ಇಷ್ಟೇ ಮಾಡ್ತಾರೆ ಬಿಟ್ರೆ ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ, ಯಾವುದೇ ರೀತಿ ಮಾನಸಿಕವಾಗಿ ಬೆಳವಣಿಗೆ ಆಗಿರಲ್ಲ, ಯಾವುದೇ ರೀತಿ ಬೆಳವಣಿಗೆ ಇರೋದಿಲ್ಲ. ಬೆಳವಣಿಗೆ ಆಗಲ್ಲ. ಅಂದ್ರೆ ಬೆಳವಣಿಗೆ ಇಲ್ಲ ಅಂದ್ರೂ ಒಂದ್ ರೀತಿ ಸುಮ್ಮನೆ ಸಾಮಾನ್ಯ ಸ್ಥಿತಿನಲ್ಲಿ ಸಾಮಾನ್ಯ ಸ್ಥಿತಿಯಲ್ಲಿ ನಿದ್ದೆ ಮಾಡೋದು, ತಿನ್ನೋದು ಅಷ್ಟೇ. ಹೌದು. ಆ ಒಂದು ಮಟ್ಟದಲ್ಲೇ ಉಳಿದು ಬಿಡ್ತಾರೆ. ಅಲ್ಲಿ ಬರೀ ಭೌತಿಕ ಕಾಯವನ್ನು ನೋಡ್ಕೊಳ್ಳಿಕ್ಕೆ ಏನೇನು ವ್ಯವಸ್ಥೆ ಬೇಕು ಅಷ್ಟು ಮಾತ್ರ ಅವ್ರಿಗೆ ಗೊತ್ತಿರುತ್ತೆ. ಅಷ್ಟೇ, ಬೇರೆ ಊಟ ಮಾಡೋದು, ತಿಂಡಿ ಮಾಡೋದು, ಮಲಗೋದು, ಇದ್ರ ಬಗ್ಗೆ ಇಷ್ಟು ಬಗ್ಗೆ ಬಿಟ್ಟು ಹೌದು. ಭಾವನಾತ್ಮಕವಾಗಿ ಏನು ನಂಟಿರಲ್ಲ, ಚಿಂತನೆ ಮಾಡುವಂಥದ್ದು. ಚಿಂತನೆ ಮಾಡಲ್ಲ. ಅದ್ರ ನಂತರ 7 ವರ್ಷಗಳ ಕಾಲ ತುಂಬಾ ಒಂದು ಶಕ್ತಿಮಯವಾದಂತ ಕಾಲ ಇದು. ಹ್ಮ್. ಈ ಸಮಯದಲ್ಲಿ ಅವನ ಭಾವನೆಗಳು, ಕಲ್ಪನೆಗಳು ಎಲ್ಲ ಜಾಸ್ತಿ ಆಗುತ್ತೆ. ಹಾ. ದ್ವೇಷ, ಕೋಪ, ಹಿಂಸೆ. ಆ ಸಮಯದಲ್ಲಿ ಅದನ್ನ ಒಂದು ಸಮಾಧಾನ ಸ್ಥಿತಿಯಲ್ಲಿಟ್ಟು ಅದು ಆ ಶರೀರ ಸರಿಯಾಗಿ ಬೆಳಿಲಿಲ್ಲ ಅಂದ್ರೆ ಹಾ. ಅಲ್ಲಿ ಅನೇಕ ರೀತಿಯ ಲೈಂಗಿಕ ಸಮಸ್ಯೆಗಳು ಬರ್ಬೋದು, ಅನೇಕ ರೀತಿಯ ವಿಕೃತವಾದಂಥ ಕಾಮನೆಗಳು ಹುಟ್ಕೊಬೋದು ಆ ಮನುಷ್ಯನಲ್ಲಿ. ಆ ರೀತಿ ಅದಕ್ಕೆ ಒಂದು ಪೂರಕವಾಗಿ ಅದಕ್ಕೆ ನಮ್ಮಲ್ಲಿ ಅಲ್ಲಿ ಒಂದು ಉಪನಯನ ಅಂತಿತ್ತು, ಸಂಸ್ಕಾರ ಕೊಡುವಂಥದ್ದು. ಭಾವನಾತ್ಮಕ ಕಾಯ ಸರಿಯಾದ ರೀತಿಯಲ್ಲಿ ಬೆಳೀಲಿಲ್ಲ ಅಂದರೆ, ಆ ಸಮಯದಲ್ಲಿ ನಿಯಂತ್ರಣವಿಲ್ಲದೆ ಬೆಳೆದ್ರೆ ಅವನು ಮುಂದಕ್ಕೆ ಸೂಕ್ಷ್ಮ ಕಾಯಕ್ಕೆ ಹೋಗೋಕ್ಕೆ ಕಷ್ಟ ಆಗುತ್ತೆ. ಕೆಲವರು ಅಲ್ಲಿ ಉಪನಯನ ಕೊಟ್ಟು ಸಂಸ್ಕಾರಗೊಳಿಸ್ತಾರೆ, ಇಲ್ಲಿ ಸ್ಕೂಲ್ಗೆ ಅಂತ ಸೇರಿಸ್ತಾರೆ, ವಿದ್ಯಾಭ್ಯಾಸಕ್ಕೆ ಅಂತ ಸೇರ್ತಾರೆ. ಅವಾಗ ಮೊದಲು ಋಷಿಕುಲಕ್ಕೆ ಸೇರ್ತಾ ಇದ್ರು, ಗುರುಕುಲ ಪದ್ಧತಿ. ಈಗೆಲ್ಲ ಶಾಲಾ ಶಿಕ್ಷಣ ಇದೆ. ಇದೊಂದು ಆಧ್ಯಾತ್ಮಿಕ ಒಂದು ಚಿಂತನೆ ಮಾಡುವಂಥದ್ದು ಏನು, ಪರಿಪೂರ್ಣ ಮಾನವನ ವಿಕಾಸ ಆಗಬೇಕು. ನಮ್ಮ ಶರೀರ ಬೆಳವಣಿಗೆ ಆಗದೆ ಅಲ್ಲಿಗೆ ನಿಂತಿದೆ. ಪರಿಪೂರ್ಣ ಮಾನವ ಸ್ಥಿತಿಗೆ ಬರಬೇಕು ಅಂತಂದ್ರೆ ಆಧ್ಯಾತ್ಮಿಕ ಜೀವನವನ್ನ ನೋಡಬೇಕು, ಕಲಿಬೇಕು. ಆಧ್ಯಾತ್ಮಿಕತೆ ಅಲ್ಲ, ಆಧ್ಯಾತ್ಮಿಕ ಅನ್ನೋದು ಏನೋ ನಮಗೆಲ್ಲ ಅದು ಇದು ಬಹಳ ವಯಸ್ಸಾದ ನಂತರ ಮಾಡ್ಕೊಳ್ಳೋಂಥದ್ದು. ವಯಸ್ಸಾದ ನಂತರ ಇಲ್ಲಿ ಅದಂದ್ರೆ 49 ವರ್ಷಕ್ಕೆ ಏನಾಗ್ಬಿಡುತ್ತೆ, ಆ ಸಮಯದಲ್ಲಿ ನಮ್ಮಲ್ಲಿ ವಾನಪ್ರಸ್ಥಾಶ್ರಮ ಸ್ಟಾರ್ಟ್ ಆಗುತ್ತೆ. ವಾನಪ್ರಸ್ಥಾಶ್ರಮ ಅಂತಂದ್ರೆ ಕಾಡಿಗೆ ಹೋಗುವಂಥದ್ದು, ತಪಸ್ಸು ಆಚರಣೆ ಮಾಡುವಂಥದ್ದು. ಆಗಿನ ಪರಿಸ್ಥಿತಿಗೆ ಕಾಡಿಗೆ ಹೋಗುವಂತ ಪರಿಸ್ಥಿತಿ ಇತ್ತು. ಈಗ ಕಾಡೇ ನಾಡಾಗ್ಬಿಟ್ಟಿದೆ. ಈಗೇನ್ ಮಾಡ್ಬೇಕು ಅಂತಂದ್ರೆ ಜನಸಂದಣಿಯಿಂದ ದೂರ ಉಳಿಬೇಕು. ಜನಸಂದಣಿಯಿಂದ ದೂರ ಉಳಿದು ಅವನು ಸಾಧನೆಗಳನ್ನು ಮಾಡಬೇಕು. ಆ ನಂತರ ಏನಾಗುತ್ತೆ, ಆ ಸಾಧನೆ ಮಾಡಿದಾಗ ಅವನು ವಿಕಾಸ ಹೊಂದುತ್ತಾ ಹೋಗುತ್ತಾನೆ. ಆ ನಂತರ 75ನೇ ವರ್ಷಕ್ಕೆ ಏನಾಗುತ್ತೆ, ಜನಸಂಪರ್ಕದಲ್ಲಿದ್ದು ಇಲ್ಲದ ಹಾಗೆ ಇರ್ಲಿಕ್ಕೆ ಸಾಧ್ಯತೆ ಇರ್ಬೋದು. 50ನೇ ವರ್ಷಕ್ಕೆ ಆ ಬಿಂದು ಪ್ರಾರಂಭ ಆದಾಗ ಅದೊಂದು ಮುಖ್ಯವಾದ ಘಟ್ಟ ತೆರೆದುಕೊಳ್ಳುತ್ತೆ. ಮುಖ್ಯವಾದ ಘಟ್ಟ ತೆರೆದುಕೊಂಡಾಗ ಅವನು ಆ ಸಮಯವನ್ನು ಸದುಪಯೋಗ ಪಡಿಸ್ಕೊಂಡು ಅವನು ಏಕಾಂತವಾಗಿದ್ದು ಕೆಲವು ಸಾಧನೆಗಳನ್ನು ಮಾಡ್ಕೊಬೇಕು. ಇದರಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಹೇಳಿದ ಹಾಗೆ ಆ ರೀತಿ ಮಾಡುವಂತ ಸಾಧ್ಯತೆ ನಾವು ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಅಂತರಂಗದ ದ್ವಾರವನ್ನ ವಿಕಾಸ ಮಾಡ್ಕೊಬೇಕು ಅಂದ್ರೆ ಏಕಾಂತ ಸ್ಥಿತಿಗೆ ಅವನು ಮರಳಬೇಕು. ಏಕಾಂತ ಸ್ಥಿತಿ, ಹೊರಗಿನ ಲೋಕಕ್ಕೆ ಹೊರಗಿನ ಆಟ ಆಡೋದು, ನಮ್ಮ ಒಳಗಿನ ಲೋಕಕ್ಕೆ ನಮ್ಮ ಒಳಗಿನ ಪ್ರಯಾಣ ಮಾಡೋದು. ಹಾಗಾಗಿ ಆ ಒಂದು ಸಂದರ್ಭವನ್ನು ಅವನು ಉಪಯೋಗಿಸ್ಕೊಂಡು ಅವನು ವಿಕಾಸ ಹೊಂದಿದ ಮೇಲೆ 75ನೇ ವರ್ಷಕ್ಕೆ ಇನ್ನೊಂದು ಬಿಂದು ಸ್ಟಾರ್ಟ್ ಆಗುತ್ತೆ, ಅದು ಸನ್ಯಾಸ. ಹಾಗಾದಾಗಲೇ ಜೀವನ ಪರಿಪೂರ್ಣವಾಗುವಂಥದ್ದು. ಆ ಸಂದರ್ಭದಲ್ಲಿ ಅವನು ಆ ನಿರ್ವಾಣದ ಕಾಯದವರೆಗೂ ಅವನು ತಲುಪಬೇಕು. ಆ ರೀತಿ ಆದಾಗ ಜೀವನ ಸಮೃದ್ಧವಾಗಿ ಬೆಳೆಯುತ್ತೆ. 50ನೇ ವರ್ಷದಲ್ಲಿ ಆ ಬಿಂದು ಬಂದಾಗ ಆ ಸಂದರ್ಭದಲ್ಲಿ ನಾವು ಭೌತಿಕ ಕಾಯದಲ್ಲೇ ಇತ್ತು ಅಂದ್ರೆ ಇನ್ನು ಇದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕಾಗುತ್ತೆ, ಮತ್ತೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಹಾಗಾಗಿ ವಯಸ್ಸಾದ್ಮೇಲೆ ನಾನು ಮಾಡ್ತೀನಿ,
ರಿಟೈರ್ಡ್ ಆದ್ಮೇಲೆ ಮಾಡ್ತೀನಿ ಅಂತಂದ್ರೆ ಹಾ. ಮತ್ತೆ ಇಲ್ಲಿಂದ ಪ್ರಾರಂಭ ಮಾಡ್ಬೇಕಾಗುತ್ತೆ. ಪ್ರಾರಂಭ ಮಾಡಿದಾಗ ಮತ್ತೆ 50 ವರ್ಷ ಆಗುತ್ತೆ ಇದಕ್ಕೆ. ಹೌದು. ಅದಕ್ಕೆ ಸಮಯ ಸಾಕಾಗಲ್ಲ. ಸಾಕಾಗೋದಿಲ್ಲ. ಅದಕ್ಕೆ ಚಿಕ್ಕ ವಯಸ್ಸಿನಿಂದನೇ ಇದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ಹೋಗ್ಬೇಕು. ಒಂದೊಂದು ಶರೀರ ಅದಕ್ಕೆ ಪೋಷಣೆ ಮಾಡ್ತಾ ಸಮೃದ್ಧಗೊಳಿಸ್ತಾ ಹೋಗ್ತಾ ಇದ್ದಾಗೆ ಆಧ್ಯಾತ್ಮಿಕ ಬಾಗಿಲುಗಳು ತೆರೆದುಕೊಳ್ತಾ ಹೋಗ್ತವೆ. ಈ ಒಂದೊಂದು ಬೀಜನೇ ಅದು ಮೊಳಕೆ ಹೊಡೆದು ಫಲವನ್ನ ಕೊಡುತ್ತೆ. ಆ ಫಲವನ್ನ ನೋಡ್ಬೇಕಾದ್ರೆ ಸಾಕಷ್ಟು ಸಮಯ ಬೇಕಲ್ವಾ. ಈ ಸಂಸ್ಕಾರಗಳು ಮೊದಲು ಹಿರಿಯರಿಂದ ನಮ್ಗೆ ಕಿರಿಯರಿಗೆ ಸಿಕ್ತಿತ್ತು. ಅವರು ಪ್ರತಿದಿನ ಅಜ್ಜಿ ತಾತ ಮೊಮ್ಮಕ್ಕಳಿಗೆ ಕತೆ ಹೇಳೋದ್ ಮೂಲಕ ಪುರಾಣ ಪುಣ್ಯ ಕಥೆಗಳನ್ನ ಹೇಳ್ತಾ ಇದ್ರು, ನೀತಿ ಕಥೆಗಳನ್ನ ಹೇಳ್ತಾ ಇದ್ರು. ಇದೆಲ್ಲ ನಾವು ಚಿಕ್ಕ ವಯಸ್ಸಿನಲ್ಲಿ ಕೇಳ್ತಿದ್ವಿ. ಅದೇ ಕೆಲವೆಲ್ಲ ಸಂಸ್ಕಾರವಾಗಿ ಅದನ್ನು ರೂಪುಗೊಂಡಿರ್ತದೆ. ಹಾಗೆ ಕೂಡ ಇತ್ತೀಚಿನ ಪೋಷಕರು ಈ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ ಅಂತ. ನಮ್ಮ ಒಂದು ಸ್ಥಿತಿ ಹೇಗಾಗಿದೆ ಅಂದ್ರೆ ಫಾರಿನ್ ಕಲ್ಚರ್ ಅಂತ ಅಂತಲ್ವಾ. ಹೌದು. ಅಲ್ಲ, ವಿದೇಶಿಯರನ್ನ ಅನುಕರಣೆ ಮಾಡೋದು ಅವರು ನಮ್ಮನ್ನೀಗ ಅನುಕರಣೆ ಮಾಡ್ತಾ ಇದ್ದಾರೆ. ಇದು ವಿರೋಧಾಭಾಸ ಆಗ್ಬಿಟ್ಟಿದೆ. ಏನಾಗಿದೆ ಅಂತಂದ್ರೆ ದೇವರಿಲ್ಲ ಅದಿಲ್ಲ ಇದಿಲ್ಲ ಅಂತ ಒಳ್ಳೆದೇ ಅದಲ್ಲ. ಈಗ ನಾವು ಹೇಗೆ ದೇವರಿದ್ದಾನೆ ಅನ್ನೋದಕ್ಕೆ ಒಂದು ಅನುಭವ ಬೇಕು, ದೇವರಿದ್ದಾನೆ ಅನ್ನೋದಕ್ಕೂ ಒಂದು ಅನುಭವ ಬೇಕು, ದೇವರಿಲ್ಲ ಅನ್ನೋದಕ್ಕೂ ಒಂದು ಅನುಭವ ಆಗಿರ್ಬೇಕು ಅವ್ರಿಗೆ. ಸುಮ್ಮನೆ ಅದು ದೇವರಿಲ್ಲ ನಾನು ನಂಬೋದಿಲ್ಲ ಆ ಥರ ಹೇಳೋದಕ್ಕೆ ಅದನ್ನ ನೀವು ಶೋಧನೆ ಮಾಡಿ ಅಲ್ಲಿ ಹೇಳ್ತಾ ಇದ್ದೀರಾ. ಶೋಧನೆ ಮಾಡಿದ್ರೆ ಸುಮ್ಮನೆ ಹೇಳೋದು. ಈಗ ನಮ್ಮ ಋಷಿ ಮುನಿಗಳು ಎಲ್ಲೂ ನಿಮ್ಗೆ ತಪ್ಪುದಾರಿಗೆ ಎಳಿತಾ ಇಲ್ಲ. ಆ ಋಷಿ ಮುನಿಗಳು ನೋಡಪ್ಪ 2 ಜೊತೆಗೆ ಇನ್ನೊಂದು 2 ಸೇರಿಸ್ತಾರೆ 4 ಆಗುತ್ತೆ. ಇದೆಲ್ಲ ವಿಜ್ಞಾನ ಇದ್ದಾಗ ಇಲ್ಲಿ ಯಾವ್ದೋ ಒಂದು ನಂಬ್ಕೊಂಡ್ಬೇಡ. ಈಗ ನೀನು ಇದನ್ನ ನಂಬೇಡ, ಇದನ್ನ ಶೋಧನೆ ಮಾಡು. 2 ಜೊತೆಗೆ 2 ಸೇರಿಸಿದ್ರೆ 4 ಆಗುತ್ತೆ. ಅದನ್ನ ಆಚರಣೆ ಮಾಡು ಅಂತ ಹೇಳ್ಬಿಟ್ಟನೆ ಹೇಳೋದು. ಎಲ್ಲೂ ಸಹ ನೀವು ಮೌಢ್ಯವಾಗಿ ನಂಬಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಶಾಸ್ತ್ರದಲ್ಲಿ ಇಲ್ಲ. ನಮ್ಮ ಒಂದು ಯೋಗ ತಗೊಂಡ್ರು ಅಷ್ಟೇ, ಉಪನಿಷತ್ತುಗಳು ತಗೊಂಡ್ರು ಅಷ್ಟೇ. ಯೋಗದಲ್ಲಿ ಉಪನಿಷತ್ತಿನಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ನೀವು ಅದನ್ನ ಪಡಿಬೇಕು ಅಂದ್ರೆ ಅದನ್ನ ಅಧ್ಯಯನ ಮಾಡಬೇಕು. ಅದನ್ನ ಅಧ್ಯಯನ ಮಾಡಿದ್ರೆ ಅದರ ವಿಷಯ ಗೊತ್ತಾಗುತ್ತೆ. ಅದನ್ನ ಸಂಶೋಧನೆ ಮಾಡ್ದೇನೆ ನೀವು ದೇವರಿಲ್ಲ ಅಂತ ಹೇಳಿದ್ರೆ, ಅದರ ಸಂಶೋಧನೆ ಮಾಡದೇನೆ ದೇವರಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಬಲ ಇರಲ್ಲ. ಕೇವಲ ಅದು ಒಂದು ನಂಬಿಕೆ. ಹೇಗೆ ಒಂದು ದೇವರಿದ್ದಾನೆ ಅನ್ನೋದು ಒಂದು ಮೂಢನಂಬಿಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೋ, ಅದೇ ರೀತಿ ದೇವರಿಲ್ಲ ಅನ್ನೋದು ಒಂದು ಮೂಢನಂಬಿಕೆನೆ. ಅದನ್ನ ಋಷಿ ಮುನಿಗಳು ಏನ್ ಹೇಳ್ತಾರೆ, ಶೋಧನೆ ಮಾಡು, ಸತ್ಯವನ್ನು ತಿಳಿದುಕೋ, ಶೋಧನೆ ಮಾಡು, ಸತ್ಯವನ್ನು ತಿಳಿದುಕೋ ಅಂತ ಹೇಳ್ತಾರೆ. ಆ ಒಂದು ವಿಜ್ಞಾನಗಳಲ್ಲಿ ಪತ್ತೆ ಆಗ್ತಾ ಹೋದ ಹಾಗೆ ಅದು ಹೊಸ ಬಾಗಿಲುಗಳು ನಮಗೆ ತೆರೆದುಕೊಳ್ಳುತ್ತೆ. ಭೌತಿಕ ದೇಹ ಮೊದಲು ಹುಟ್ಟಿದ ಮೇಲೆ 7 ವರ್ಷಗಳ ಕಾಲ ಅಭಿವೃದ್ಧಿಯನ್ನು ಹೊಂದುತ್ತೆ. ನಂತರ 2ನೇ ದೇಹಕ್ಕೆ ಭಾವನಾತ್ಮಕ ಕಾಯ ಅಥವಾ ಎಥರಿಕ್ ಬಾಡಿ ಮುಂದಿನ 7 ವರ್ಷಗಳಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೆ. ಮತ್ತು ಸೂಕ್ಷ್ಮ ಕಾಯ ಆಸ್ಟ್ರಲ್ ಬಾಡಿ ಮುಂದಿನ 7 ವರ್ಷದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೆ. ಈ ಒಂದು 25 ವರ್ಷಗಳ ಕಾಲ ಈ ಒಂದು ದೇಹದ ಬೆಳವಣಿಗೆ ಪದರಗಳ ರೀತಿಯಲ್ಲಿ ಇರುವಂಥ ಈ ದೇಹದ ಬೆಳವಣಿಗೆಗಳು ಆಗಲಿಲ್ಲ ಅಂದರೆ, ಬೆಳವಣಿಗೆ ಆಗಿಲ್ಲ ಅಂತಂದರೆ ಜೀವನವನ್ನು ಎದುರಿಸೋದು ತುಂಬ ಕಷ್ಟಕರವಾಗಿರುತ್ತೆ. 49 ವರ್ಷಕ್ಕೆ ಬರೋ ಅಷ್ಟೊತ್ತಿಗೆ ಒಂದು ಮಧ್ಯ ಬಿಂದುವಿಗೆ ಬಂದಿರ್ತಾನೆ. ಆ ನಂತರ ಅವನು ಬಹುಮುಖ್ಯವಾದಂಥ ವಾನಪ್ರಸ್ಥಾಶ್ರಮವನ್ನು ಸೇರಬೇಕಾಗುತ್ತೆ. ಈ ಒಂದೊಂದು ದೇಹಕ್ಕೂ 7 ವರ್ಷ ತಗೊಂಡಾಗ 7 ಕಾಯಗಳು ಸೇರುವ ಒಂದು ಸಮಯ 49ನೇ ವರ್ಷ ಆಗಿರೋದ್ರಿಂದ ಆ 49 ವರ್ಷಕ್ಕೆ ಒಂದು ನಿರ್ಣಯಕ್ಕೆ ಬರಬೇಕು. ಈ ಜೀವನದ ಒಂದು ಉದ್ದೇಶ ಏನು, ಒಂದು ನಿರ್ಣಾಯಕ ಹಂತವನ್ನು ತಿಳಿದುಕೊಳ್ಳುವ, ಗ್ರಹಿಸುವ ಒಂದು ಸಾಮರ್ಥ್ಯ ಅಲ್ಲಿ ಬರಬೇಕು ಅವನಿಗೆ. ನನ್ನ ಜೀವನ ಇಷ್ಟು ದಿವಸಗಳ ಕಾಲ 21 ವರ್ಷಗಳ ಕಾಲ
ಅವನು ಏನೋ ಒಂದು ಸಮಾಜದಿಂದ ಕಲಿತಾನೆ, ನಂತರ ಮದುವೆ ಆಗ್ತಾನೆ, ಮಕ್ಕಳಾಗ್ತವೆ. ನಂತರ 50ನೇ ವರ್ಷದಿಂದ ಅವನು ವಾನಪ್ರಸ್ಥಾಶ್ರಮ ಅಂದರೆ ಜನಜುಂಗಳೆಯಿಂದ ಆಚೆ ಹೊಡೆದು ಸ್ವತಂತ್ರವಾಗಿ ಸಾಧನೆ ಮಾಡುವಂಥ ಮಟ್ಟಕ್ಕೆ, ಆಂತರಿಕ ಸಾಧನೆಗೆ ಬರುವಂಥ ಒಂದು ಮಟ್ಟಕ್ಕೆ ಬೆಳಿಬೇಕು. ನಂತರ ಇನ್ನೊಂದು ಅಲ್ಲಿಂದ 75ನೇ ವರ್ಷಕ್ಕೆ ಒಂದು ಸನ್ಯಾಸ ಆಶ್ರಮವನ್ನು ಪ್ರವೇಶ ಮಾಡುವಂಥ ಒಂದು ಅವಕಾಶವನ್ನು ಪಡಿಬೇಕು. 75ನೇ ವರ್ಷಕ್ಕೆ ಅವನಿಗೆ ಅಹಂಕಾರದಿಂದ ವಿಮುಕ್ತನಾಗ್ತಾನೆ. ಅಹಂಕಾರದಿಂದ ವಿಮುಕ್ತನಾಯಿತು ಅಂದ್ರೆ ವಾನಪ್ರಸ್ಥ ಆಶ್ರಮದಲ್ಲಿ ಅಹಂಕಾರ ಕಳೆಯುವಂತ ಸಾಕಷ್ಟು ಬದಲಾವಣೆಗಳು ನಡೆಯುತ್ತೆ ಜೀವನದಲ್ಲಿ. ಆದ್ರೆ ಈ ಹಂತಗಳೆಲ್ಲ ಭೇದಿಸಿ ಹೋಗ್ಬೇಕು. ಸನ್ಯಾಸ ಆಶ್ರಮವನ್ನ ಪ್ರವೇಶ ಮಾಡಿದ್ಮೇಲೆ ಅಹಂಕಾರವನ್ನ ಕಳ್ಕೊಂಡು ಅವನು ನಿರ್ವಾಣಮಯ ಕೋಶದಲ್ಲಿ ಅಲ್ಲಿ ಲಯವಾಗ್ತಾನೆ. ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರಿಗೆ ಅಲ್ಲಿಗೆ ಹೋದ್ಮೇಲೆ ಆ ಒಂದು ಸ್ಥಿತಿಯ ಅನುಭವ ಪಡ್ಕೊಂಡ್ಮೇಲೆ ಏನಾಗುತ್ತೆ ನಿಮ್ಗೆ ಅಂತಂದ್ರೆ ಅದನ್ನ ವರ್ಣಿಸಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಆ ಒಂದು ಹಂತವನ್ನು ತಲುಪಿಬಿಟ್ರೆ ಅಲ್ಲಿ ಯಾವುದೇ ರೀತಿಯ ಅದರ ಬಗ್ಗೆ ಮಾತುಗಳಿಂದ ವರ್ಣಿಸಕ್ಕೆ ಆಗುವುದಿಲ್ಲ. ವರ್ಣನಾತೀತ ಎಲ್ಲ ಸ್ಥಿತಿಯಿಂದ ಅತೀತವಾಗಿದೆ. ಅಲ್ಲಿ ಬೇರೆ ಎಲ್ಲ ಕಾಯಗಳನ್ನ ವಿವರಿಸ್ಬೋದು. ಇಲ್ಲೇನಾಗುತ್ತೆ, ಭೌತಿಕ ಶರೀರದಲ್ಲಿ ಏನಾಗುತ್ತೆ, ಭಾವನಾತ್ಮಕ ಶರೀರದಲ್ಲಿ ಏನಾಗುತ್ತೆ, ಸೂಕ್ಷ್ಮ ಶರೀರದಲ್ಲಿ ಏನಾಗುತ್ತೆ, ಅಲ್ಲೋದೆ ಇಲ್ಲೋದೆ, ಯಾವುದೋ ಒಂದು ಹಿಮಾಲಯಕ್ಕೆ ಹೋದೆ, ಯಾವುದೋ ಒಂದು ಋಷಿನ ಭೇಟಿ ಮಾಡಿದೆ, ಇದೆಲ್ಲ ಹೇಳ್ಬೋದು. ಮಾನಸಿಕ ಕಾಯದಲ್ಲಿ ಅತೀಂದ್ರಿಯ ಶಕ್ತಿಗಳ ಅನುಭವ ಆಗುವಂಥದ್ದು ಇರುತ್ತೆ. ಆಧ್ಯಾತ್ಮಿಕ ಕಾಯದಲ್ಲಿ ಅನೇಕ ಆತ್ಮಗಳಿರುವಂಥದ್ದು ಕಾಣುತ್ತೆ. ಅದರಲ್ಲಿ ನಾನು ಒಂದು ಆತ್ಮ ಅನ್ನೋದು ಅರಿವಿಗೆ ಬರುತ್ತೆ ಅವನಿಗೆ. ಬ್ರಹ್ಮಾಂಡ ಕಾಯದಲ್ಲಿ ಅವನು ಎಲ್ಲವೂ ಬ್ರಹ್ಮಮಯವಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಅನುಭವ ಆಗುತ್ತೆ. ಅದನ್ನೆಲ್ಲ ವಿವರಿಸ್ಬೋದು. ಆ ನಿರ್ವಾಣ ಕಾಯವನ್ನಿಲ್ಲ ಅಲ್ಲಿ ವರ್ಣಿಸಕ್ಕಾಗಲ್ವಂತೆ. ಏನಾಗುತ್ತೆ ಅಂತ ಸಂದರ್ಭದಲ್ಲಿ ಅಂತ ರಾಮಕೃಷ್ಣ ಪರಮಹಂಸನ್ ಕೇಳಿದ್ರೆ, ಇಲ್ಲ ನನ್ನ ಬಾಯಿ ಅಲ್ಲಿ ಯಾರೋ ಹಿಡ್ದಂಗೆ ಆಗ್ಬಿಡುತ್ತೆ, ಅಲ್ಲಿ ಏನಿದ್ರು ಅನುಭವಿಸೋದಷ್ಟೇ, ಅದನ್ನ ನೀವೆಲ್ಲರೂ ಪಡಿಬೋದು. ಆ ಹಂತದಲ್ಲಿ ಅಲ್ಲಿ ಆಗುವಂಥ ಅನುಭವವನ್ನು ವಿವರಿಸಕ್ಕಾಗೋದಿಲ್ಲ. ಒಂದೊಂದು ಶರೀರವನ್ನು ಗೊಳಿಸುವಂಥ ಪ್ರಯತ್ನ ಅಂತೂ ಮಾಡಬೇಕು. ಅದನ್ನು ಸಿದ್ಧಗೊಳಿಸೋದು ಹೇಗೆ, ಅದೇ ಬಹಳ ಅಲ್ವಾ? ಈ ಒಂದು ಸಿದ್ಧಗೊಳಿಸುವಂಥ ಒಂದು ಪ್ರಯತ್ನಗಳಲ್ಲಿ ನನಗೊಂದು ಸಣ್ಣ ಪ್ರಶ್ನೆ. ಈಗ ಪ್ರತಿಯೊಂದಕ್ಕೂ 7 ವರ್ಷಗಳ ಅವಧಿನ ತಾವು ಹೇಳಿದ್ರಿ. ಮಧ್ಯದಲ್ಲೇ ಇದೊಂದು 2-3 ವರ್ಷ ಆಗುವಾಗಲೇ ಇದ್ರದ್ದೇನಾದ್ರೂ ಸಂಭವತೆ ಇದೆಯಾ? 2 ವರ್ಷ ಇದು ಕೂಡ ಆಕ್ಟಿವೇಟ್ ಆಗುವಂತ ಸಂಭವತೆ ಇದೆಯಾ? 2-3 ಇದು ಅರ್ಧ ಆಗ್ತಾ ಇದ್ದಾಗೆ ಇದು ಕೂಡ ಆಕ್ಟಿವೇಟ್ ಆಗುವಂತ ಸಂಭವಗಳಿದೆಯಾ? ಹೇಗೆ ಅಂದ್ರೆ ಮೊದಲು ಒಂದು ಋತುಮತಿ ಆಗುವಂತ ಒಂದು ಸಂದರ್ಭ ಅಂತಂದ್ರೆ 14 ವರ್ಷ ಅಂತ ಹೇಳ್ತಾರೆ. ಈಗ ಆನಂತರ 21ನೇ ವರ್ಷಕ್ಕೆ ಅವನ ಬುದ್ಧಿಯ ಮಟ್ಟ ಬೆಳೆಯುತ್ತೆ ಸೂಕ್ಷ್ಮ ಶರೀರಕ್ಕೆ. ಅದಕ್ಕೆ 21 ವರ್ಷಕ್ಕೆ ಅವನು ಓಟ್ ಹಾಕುವಂತ ವ್ಯವಸ್ಥೆ ಇದಿದೆ. ಯಾಕಂದ್ರೆ ಅವನು ಬುದ್ಧಿ ಉಪಯೋಗಿಸಿ ಒಂದು ಪ್ರಬುದ್ಧತೆ ಇದ್ರೆ ಅವನು ನಿರ್ಣಯ ಮಾಡಿ ಒಂದು ಓಟ್ ಹಾಕ್ಬೋದು ಅನ್ನೋದು ಕಾರಣಕ್ಕೋಸ್ಕರ ಅದನ್ನ 21 ವರ್ಷಕ್ಕೆ ಇಟ್ಟಿದ್ರು. ಇವಾಗ ಅದನ್ನ ಕಡಿಮೆ ಮಾಡಿದ್ದಾರೆ, 18 ವರ್ಷಕ್ಕೆ ತಂದು ನಿಲ್ಲಿಸಿದ್ದಾರೆ. ಅಂದ್ರೆ ಆ ಮೆಚುರಿಟಿಯ ಒಂದು ಇದು ಈಗ ಬೇಗ ಆಗಿದೆ. ನಂತರ ಈ ಋತುಮತಿ ಆಗ್ತಾ ಇದ್ದ 14 ವರ್ಷ ಇದ್ದಿದ್ದು 11 ವರ್ಷಕ್ಕೆ ಬರ್ತಾ ಇದೆ. ಅದೇ ಹಾಗೆ ನನ್ನ ಒಂದು ಅನಿಸಿಕೆ. ಹೀಗೆ ಇದು ಮಧ್ಯದಲ್ಲಿ ಏನಾದ್ರು ಈ ರೀತಿಯ ಅದು ಅಭಿವೃದ್ಧಿ ಆಗುವಂತ ಸಂಭವ ಸಾಧ್ಯತೆಗಳಿರುತ್ತೆ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಇಂದಿನ ಜನ್ಮದಲ್ಲಿ ಯಾವ ಒಂದು ಶರೀರದಲ್ಲಿ ಉಳ್ಕೊಂಡು ಹೆಚ್ಚು ಸಮಸ್ಯೆಗಳನ್ನ ಹೆಚ್ಚು ಸಂತೋಷವನ್ನು ಪಟ್ಟಿರ್ತಾರೋ ಆ ಶರೀರದಿಂದನೇ ಕೆಲವೊಮ್ಮೆ ಪ್ರಾರಂಭ ಆಗ್ಬೋದು, ಹೇಳಕ್ಕಾಗಲ್ಲ. ಕೆಲವೊಮ್ಮೆ ನನಗೆ ಹಾಗೆ ಅನ್ಸಿದುಂಟು. ಯಾಕೆಂದ್ರೆ ಇದೆಲ್ಲ ನನಗೆ ನಾನು ಬೇರೆ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕೂಡ ನನಗೆ ಇದನ್ನ ಮಾಡುವಂತ ಅವಕಾಶಗಳು ಬಹಳಷ್ಟು ಸಿಗ್ತಿತ್ತು. ಉದಾಹರಣೆಗೆ ನಾನು ಮೊದಲು ಪ್ರಿಂಟಿಂಗ್ ಲೈನ್ ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ಕಂಪೋಸಿಂಗ್ ಮೊಳೆಗಳನ್ನು ಜೋಡಿಸುವಂತ ಕೆಲಸ, ವೋಟರ್ಸ್ ಲಿಸ್ಟ್ ಎಲ್ಲ ಬರ್ತಿತ್ತಾಗ ಬೇರೆ ಊರುಗಳಿಗೆಲ್ಲ ಹೋಗಿ
ಮಾಡುವಂಥ ಸಂದರ್ಭ. ಭದ್ರಾವತಿಗೆ ಹೋಗಿ ಕೆಲಸ ಮಾಡಬೇಕಾದಾಗ ನಾನು ಬೆಳಗ್ಗೆ 3:30 ಎದ್ದು ಅಲ್ಲೊಂದು ಹಳೆಯ ದೇವಸ್ಥಾನ ಇತ್ತು. ಆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಒಂದು ಗಂಟೆ ಧ್ಯಾನ ಮಾಡಿ ನಂತರ ಅಲ್ಲಿ ಕೆಲಸಕ್ಕೆ ಎಲ್ಲ 6 ಗಂಟೆಗೆ ಬರ್ತಿದ್ದು. 6 ಗಂಟೆಗೆ ಸರಿಯಾಗಿ ನಾನು ಕೆಲಸಕ್ಕೆ ಬರ್ತಿದ್ದೆ. 6 ಗಂಟೆ ಕೆಲಸಕ್ಕೆ ಬಂದು ಕೆಲಸ ಶುರು ಮಾಡ್ತಾ ಇದ್ದೆ. ಅದ್ಭುತವಾಗಿ ಕೆಲಸ ಆಗ್ತಾ ಇತ್ತು. ನೀನು ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಾ ಇದೆ ಅಂತ ನನಗೆ ಅವರೆಲ್ಲ ಹೇಳೋರು. ಆದರೆ ನನಗೇನು ಸಮಯ ವ್ಯರ್ಥ ಅಂತ ಅನಿಸ್ತಿಲ್ಲ, ನನಗೆ ಸಮಾಧಾನ ಸಿಗ್ತಾ ಇತ್ತು. ಆ ರೀತಿ ಕೆಲಸಗಳು ಆಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಕೂಡ ಈ ರೀತಿ ಧ್ಯಾನ ಮಾಡುವಂತ ಒಂದು ಪರಿಸ್ಥಿತಿ ಅವಕಾಶಗಳು ಆಗ್ತಾ ಇತ್ತು. ಯಾಕೆಂದ್ರೆ ಕೆಲವೊಮ್ಮೆ ಮಹಾತ್ಮರುಗಳೆಲ್ಲ ಹುಟ್ಟಿರ್ತಾರೆ. 8ನೇ ವರ್ಷಕ್ಕೆ ಶಂಕರಾಚಾರ್ಯರಿಗೆ ಆ ವಯಸ್ಸಿನಲ್ಲೇ ಅವ್ರಿಗೆ ಮೆಚುರಿಟಿ ಬಂದ್ಬಿಟ್ಟಿತ್ತು. ಎಷ್ಟೋ ಸಾಧಕರುಗಳು ಪುನರ್ಜನ್ಮವನ್ನು ಪಡ್ಕೊಂಡಿರೋದು ನಾವು ಕೇಳಿದ್ದೀವಿ. ಸ್ವಾಮಿ ರಾಮ ಅವರ ಒಂದು ಹಿಮಾಲಯ ಮಹಾತ್ಮರ ಸನ್ನಿಧಿಯಲ್ಲಿ ಅನ್ನೋ ಆ ಪುಸ್ತಕದಲ್ಲಿ ಸ್ವಾಮಿ ರಾಮ ಅವರು ಅವ್ರ ತಂದೆ ತಾಯಿಗೆ ಅವ್ರ ತಂದೆ 65 ವರ್ಷನೂ ಏನೋ ಆಗಿತ್ತು. ಅಂತ ಸಂದರ್ಭದಲ್ಲಿ ಸಂಭವ ಬಹಳ ಕಡಿಮೆ. ಯಾರೋ ಒಬ್ರು ಗುರುಗಳು ಬಂದು ನಿಮಗೆ ಒಂದು ಮಗು ಆಗುತ್ತೆ, ಆ ಮಗು ಈ ರೀತಿ ಲಕ್ಷಣಗಳು ಇರುತ್ತೆ, ಆದ್ರೆ ಮಗು ಹುಟ್ಟಿದ ಕೂಡಲೇ ನನಗೆ ಕೊಡಬೇಕಾಗುತ್ತೆ ನೀವು ಅಂತ ಹೇಳ್ಬಿಟ್ಟು ವಾಗ್ದಾನ ಮಾಡಿದ್ರು ಸ್ವಾಮಿ ರಾಮ ಅದಕ್ಕಿಂತ ಮೊದಲು. ಹಾಗಾದ್ರೆ ಆ ಮಗುವಿನ ಲಕ್ಷಣಗಳು ಹೇಗಿರುತ್ತೆ ಅಂತಂದ್ರೆ ಮೊದಲೇ ಕಿವಿ ಚುಚ್ಚಿರುತ್ತೆ ಅಂತೆಲ್ಲ ಹೇಳಿರ್ತಾರೆ ಯಾರೋ ಅವ್ರ ಗುರುಗಳು, ಸ್ವಾಮಿ ರಾಮ ಅವರ ಗುರುಗಳು. ಮಗು ಹುಟ್ಟಿದ ದಿವ್ಸನೇ ಆ ಗುರುಗಳು ಬರ್ತಾರೆ, ನೋಡ್ತಾರೆ, ಕಿವಿ ಚುಚ್ಚಿರುತ್ತೆ ಎಲ್ಲ. ಯಾಕೆಂದ್ರೆ ಆ ಗುರುವಿನ ಒಂದು ಇದಲ್ವಾ ಅದು ಸಂಕಲ್ಪ. ಹಾಗಾಗಿ ಇಲ್ಲ ಇನ್ನೊಂದು 8-10 ವರ್ಷ ನಿಮ್ಮ ಜೊತೆಯಲ್ಲೇ ಇರಲಿ, ಆ ನಂತರ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ತಾರೆ. ಸ್ವಾಮಿ ರಾಮ ಅವ್ರನ್ನ ಹಿಮಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಸ್ವಾಮಿ ರಾಮ ಅವ್ರನ್ನ ನೀವು ನೋಡಿದ್ದೀರಾ? ಹೌದು. ಅವ್ರು ನಿಮ್ಗೊಂದು ಮಾಲೆ ಕೊಟ್ಟಿದ್ದಾರೆ. ಹಿಮಾಲಯ ಮಹಾತ್ಮರ ಸನ್ನಿಧಿಯಲ್ಲಿ ಆ ಪುಸ್ತಕದಲ್ಲಿ ಅನೇಕ ವಿಚಾರಗಳಿದ್ದಾವೆ, ಪುನರ್ಜನ್ಮದ ವಿಚಾರಗಳಿದ್ದಾವೆ, ನಂತರ ಎಂತೆಂಥ ದೊಡ್ಡ ದೊಡ್ಡ ಸಾಧಕರ ವಿಚಾರಗಳಿದ್ದಾವೆ. ಆನಂತರ ಆ ಒಂದು ಹಿಮಾಲಯದಲ್ಲಿ ಆ ಸ್ವಾಮಿ ರಾಮ ಅವರ ಆಶ್ರಮದಲ್ಲಿ ಉಳ್ಕೊಳ್ಳೋವಂಥ ಒಂದು 3 ದಿವಸ ಉಳ್ಕೊಳ್ಳೋವಂಥ ಒಂದು ಭಾಗ್ಯ ಸಿಕ್ಕಿತ್ತು. ಅದು ತಪಭೂಮಿನೇ. ಈ ಒಂದು ಶರೀರ, ಭೌತಿಕ ಶರೀರವನ್ನು ಸಿದ್ಧಗೊಳಿಸೋದು ಹೇಗೆ, ಅದೇ ಮುಖ್ಯ ಅಲ್ವಾ? ಈಗ ನಾವು ಈ ಹಂತಗಳನ್ನು ತಲುಪಿದ್ದೀವೋ ಇಲ್ವೋ ಗೊತ್ತಿಲ್ಲ. ನಾವು ಕೆಲವೊಮ್ಮೆ ಭೌತಿಕ ಶರೀರದಲ್ಲೇ ಇರ್ಬೋದು, 75 ವರ್ಷ ಆಗಿರ್ಬೋದು, ಆದರೆ ಕೆಲವೊಮ್ಮೆ ಭೌತಿಕ ಶರೀರದಲ್ಲೇ ಇರ್ತೀವಿ, ಅದನ್ನು ಮೀರಿ ಹೋಗಿರಲ್ಲ. ಭಾವನಾತ್ಮಕ ಶರೀರ ಹುಟ್ಟಿರೋದೇ ಇಲ್ಲ ನಮಗೆ. ಆ ಭಾವನೆ ಬೆಳೀಲಿಲ್ಲ ಅಂದರೆ ಅಲ್ಲಿ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅಲ್ಲಿ ಬುದ್ಧಿ ಬೆಳವಣಿಗೆ, ಇಲ್ಲಿ ಭಾವನೆ ಬೆಳವಣಿಗೆ ಆಯಿತು ಅಂದರೆ ಇಲ್ಲಿ ಬುದ್ಧಿಯ ಬೆಳವಣಿಗೆ ಆಗುತ್ತೆ. ಈ ಬುದ್ಧಿಯ ಬೆಳವಣಿಗೆ ಆಗಿಲ್ಲ ಅಂತಂದರೆ 21 ವರ್ಷದಲ್ಲಿ ಅವನ ವಿದ್ಯೆಗಳನ್ನು ಕಲಿತು ಅವನ ಒಂದು ಗೃಹಸ್ಥ ಆಶ್ರಮವನ್ನು ಸೇರಬೇಕಾಗುತ್ತೆ. ಆ ನಂತರ ಇಲ್ಲಿ ಮನಸ್ಸು ಅನ್ನೋದು ಬೆಳೆಯುತ್ತೆ. ಅಲ್ಲಿ ಒಂದು ಆಳವಾಗಿ ಗಣಿತ ಇರ್ಬೋದು, ಒಂದು ಸಂಗೀತ ಇರ್ಬೋದು, ನಂತರ ಒಂದು ಚಿತ್ರಕಲೆ ಇರ್ಬೋದು, ಅದರಲ್ಲಿ ಆಳಕ್ಕೆ ಇಳಿಬೇಕು ಅಂದರೆ ಸಂಶೋಧನೆಗಳು, ವೈಜ್ಞಾನಿಕ ಸಂಶೋಧನೆಗಳಿರ್ಬೋದು, ಅದರಲ್ಲಿ ಆಳಕ್ಕೆ ಇಳಿಬೇಕು ಅಂದರೆ ಈ ಒಂದು ಕಾಯಕ್ಕೆ ಬರಬೇಕು. ಕೆಲವೊಮ್ಮೆ ಇದೆಲ್ಲ ಯೋಚನೆ ಮಾಡಿದಾಗ ನಾನು ಇದನ್ನು ಯಾವುದನ್ನು ಪ್ರಯತ್ನ ಮಾಡಲಿಲ್ಲ, ಆದ್ರೆ ನನಗೆ ಅದೆಲ್ಲ ಸಹಜವಾಗಿ ಬಂದ್ಬಿಟ್ಟಿದೆಲ್ಲ ಹೇಗೆ ಅನ್ಸುತ್ತೆ. ಅದು ಅಭ್ಯಾಸ ಮಾಡ್ತಾ ಹೋದಾಗೆ ಪ್ರತಿಯೊಬ್ಬರಿಗೂ ಆಗುತ್ತೆ. ಅಲ್ಲ, ಇದನ್ನ ನಾನು ಈಗ ನಿಮ್ಗೊಬ್ಬರಿಗೆ ಅಲ್ಲ, ಯಾರೇ ಒಬ್ರು ಒಂದು ಸಂಗೀತವನ್ನ ಕಲಿಬೇಕು ಅಂದ್ರೆ ಕೆಲವೊಮ್ಮೆ ಯಾವುದೋ ಒಂದು ಸಂಗೀತವನ್ನ ಆಡ್ತಾ ಇತ್ತು ಅಂದ್ರೆ ಇದು ಯಾವ ರಾಗ ಮಗು ಅಂತ ಹೇಳಿದ್ರೆ ಆ ಮಗು ಆ ರಾಗದ ಹೆಸರು ಹೇಳುತ್ತೆ. ಅದಕ್ಕೆ ಹಿಂದಿನ ಜನ್ಮದ ಸಂಸ್ಕಾರಗಳಿರುತ್ತೆ. ಹಾಗಾಗಿ ನಮಗೂ ಸಹ ಇದರ ಒಂದು ನಾವೇನು ಸಾಧನೆ ಇಲ್ಲದೇನೆ ಈ ಹಂತಗಳಲ್ಲಿ ಬಂದಿರ್ಬೋದು. ಯಾಕೆಂದರೆ ನಮಗಿದೊಂದೇ ಮೊದಲನೇ ಜನ್ಮ ಅಲ್ಲ, ಅನೇಕ ಜನ್ಮಗಳಲ್ಲಿ ಅನೇಕ ವಿಷಯಗಳನ್ನು ಅಧ್ಯಯನ ಮಾಡಿರ್ತೀವಿ, ಅನೇಕ ಸಾಧನೆಗಳನ್ನು ಮಾಡಿರ್ತೀವಿ. ಇಲ್ಲಿ ಬಂದು ನಾವು ಮತ್ತೆ ಅದನ್ನು ಪ್ರಾರಂಭ ಮಾಡಿರ್ತೀವಿ. ಅದು ಈಗ ನಮಗೆ ಒದಗಿ ಬಂದಿರುತ್ತೆ. ಹೌದು. ಈ ಭೌತಿಕ ಶರೀರವನ್ನು, ಅನ್ನಮಯ ಕೋಶವನ್ನು ಸದೃಢ ಮಾಡೋದು ಹೇಗೆ ಅನ್ನೋದು ತಿಳ್ಕೊಂಡು ಅಂದರೆ ನಮಗೆ ಅನೇಕ ನಂಬಿಕೆಗಳಿರುತ್ತೆ. ಎಲ್ಲ ಧರ್ಮಗಳು ನಂಬಿಕೆ ಮೇಲೆ ಆಧಾರವಾಗಿ ನಿಂತಿರುತ್ತೆ. ನಂಬಿಕೆ ಆಧಾರ ಇಲ್ಲದು, ನಂಬಿಕೆ ಆಧಾರ ಅಲ್ವಾ?
ಇಲ್ಲಿ ಈ ಒಂದು ಯೋಗ ವಿಜ್ಞಾನವನ್ನಾಗಲಿ ಆತ್ಮವಿಜ್ಞಾನವನ್ನಾಗಲಿ ಈ 7 ಕಾಯಗಳ ವಿಜ್ಞಾನವನ್ನಾಗಲಿ ಈ ಒಂದು ಉಪನಿಷತ್ತುಗಳ ಒಂದು ಸಾರಾಂಶ ಏನು ಹೇಳುತ್ತೆ ಅಂದರೆ ನೀನು ಯಾವುದನ್ನು ನಂಬಬೇಕಾಗಿಲ್ಲ. ಏಕೆಂದರೆ ಈ ಒಂದು ವಿಜ್ಞಾನ ಹೇಗೆ ಅಂತಂದರೆ 2 ಜೊತೆಗೆ ಇನ್ನೊಂದು 2 ಸೇರಿಸಿದ್ರೆ 4 ಆಗುತ್ತೆ. ಹಾಗೆ ಈ ಸಾಧನೆ ಮಾಡ್ತಾ ಹೋಗ್ತಾ ಇದ್ದಾಗೆ ಒಂದೊಂದು ವಿಕಾಸ ಆಗುತ್ತೆ. ಆ ವಿಕಾಸ ಆಗ್ತಾ ಹೋಗ್ಬೇಕೇ ವಿನಃ ಇದನ್ನ ನಂಬಬೇಕಾದ ಅವಶ್ಯಕತೆ ಇಲ್ಲ. ಜಯ ಕೃಷ್ಣಮೂರ್ತಿ ಅವರು ಏನು ಹೇಳ್ತಾರೆ ಅಂತಂದ್ರೆ ಈ ಸಾಧನೆಗಳು ಯಾವುದೂ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾವ ಕ್ಷಣದಲ್ಲಿ ನೀನು ವರ್ತಮಾನದ ಸ್ಥಿತಿಯಲ್ಲಿ ನಿಲ್ತೀಯೋ ಅದೇ ನಿಜವಾದ ಒಂದು ಪ್ರಬುದ್ಧತೆಯ ಅನುಭವ. ಅದು ಆ ಒಂದು ಪರಮಾತ್ಮನ ಸ್ಥಿತಿ ಅಥವಾ ಯಾವುದೋ ಒಂದು ನಿರ್ವಾಣ ಸ್ಥಿತಿ ಅಂತ ಏನು ಕರಿತೀವಿ, ಅದನ್ನು ಪಡಿಬೇಕಂದ್ರೆ ಯಾವುದೇ ಸಾಧನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾವುದೇ ಯೋಗ ಒಂಟಿ ಕಾಲಲ್ಲಿ ನಿಲ್ಲಬೇಕಾಗಿಲ್ಲ, ತಲೆಕೆಳಗಾಗಿ ನಿಲ್ಲಬೇಕಾಗಿಲ್ಲ. ಈ ಕ್ಷಣ ಜಾಗೃತವಾಗಿ ಅರಿವಿನಿಂದ ಕೂಡಿರಬೇಕು, ಎಚ್ಚರದ ಸ್ಥಿತಿಯಲ್ಲಿರಬೇಕು, ನಂತರ ಪ್ರಜ್ಞೆಯ ಸ್ಥಿತಿಯಲ್ಲಿರಬೇಕು. ವರ್ತಮಾನದ ಸ್ಥಿತಿಯಲ್ಲಿ ನಿಂತಾಗ ಅದೇ ಒಂದು ಜ್ಞಾನೋದಯದ ಹಂತ. ಈ ಕ್ಷಣದಲ್ಲಿ ಅದನ್ನು ನಾವು ಮಾಡಬೇಕು. ಭೂತವೂ ಇಲ್ಲ, ಭವಿಷ್ಯತ್ತೂ ಇಲ್ಲ, ಈ ಕ್ಷಣದಲ್ಲಿ ಇರುವಂಥದ್ದು. ಆ ಕ್ಷಣಗಳು ಬರ್ತಾ ಇದ್ದಾವಲ್ಲ ನಮಗೆ, ಆ ಕ್ಷಣವೂ ನಾವು ಜೀವಿಸಬೇಕು ಅಂತ ಹೇಳ್ತಾರೆ. ಅದೇ ಅದನ್ನೇ ಪತಂಜಲಿ ಮಹರ್ಷಿಗಳು ಅತಃ ಅಂತ ಹೇಳಿದ್ರು. ಅತಃ ಯೋಗ ಅನುಶಾಸನ, ಯೋಗ ಹೇಳೋದೇ ಅದನ್ನ. ಈ ಕ್ಷಣದಲ್ಲಿ ನೀನು ಅಲ್ಲಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ಅವರು ಹೇಳ್ತಾ ಇರೋದು. ಆದರೆ ಯೋಗದಲ್ಲಿ ಅನೇಕ ಮಾರ್ಗಗಳಿದ್ದಾವೆ. ನೀನು ಉಸಿರಾಟವನ್ನು ಇದು ಮಾಡಿದ್ರೆ ಈ ಥರ ಆಗುತ್ತೆ, ಬ್ರಹ್ಮಚರ್ಯವನ್ನು ಪಾಲಿಸಿದ್ರೆ ಈ ಥರ ಆಗುತ್ತೆ, ಇದೆಲ್ಲ ಹೇಳ್ತಾ ಹೋಗ್ತಾರೆ. ಜಯ ಕೃಷ್ಣಮೂರ್ತಿಯವರು ಅದನ್ನ ಯಾವುದೂ ನಂಬೋದಿಲ್ಲ. ಯಾಕೆಂದ್ರೆ ನೀನು ಯಾವುದಾದ್ರೂ ಒಂದು ಸಾಧನೆಗೆ ಮಾಡಕ್ಕೆ ಹೋಯ್ತು ಅಂದರೆ ಆ ಸಾಧನೆಗೆ ಅಂಟ್ಕೊಂಡ್ಬಿಡ್ತೀಯ, ಆ ಸಾಧನೆಗೆ ಜೋತ್ ಬೀಳ್ತೀಯ. ಹಾಗಾಗಿ ಸಾಧನೆಯಿಂದ ನೀನು ಆನಂತರ ಆ ಕ್ರಿಯೆಗಳಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಅಂತ ಹೇಳ್ಬಿಟ್ಟು ಹೇಳೋದು. ಈಗ ಒಂದು ಪೂಜಾ ವಿಧಾನಕ್ಕೆ ನಾನು ಸೇರ್ಕೊಂತು ಅಂದರೆ ಆ ಪೂಜಾ ವಿಧಾನಕ್ಕೆ ನಾನು ಅಂಟ್ಕೊಂಡ್ಬಿಡ್ತೀನಿ, ಅದರಿಂದ ಬಿಡಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳೋದು. ಆದರೆ ನಮ್ಮ ಉಪನಿಷತ್ತುಗಳು ಏನೆಲ್ಲ ಹೇಳ್ತಾ ಇದ್ದಾವೆ ಅದನ್ನು ಸ್ವಲ್ಪ ನಾವು ಅಭ್ಯಾಸ ಮಾಡ್ತಾ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಜಯ ಕೃಷ್ಣಮೂರ್ತಿಯವರು ಒಬ್ಬರಿಗೆ ಆ ಥರ ಆಯಿತು ಅಂತಂದರೆ ಸ್ವಲ್ಪ ಜನಕ್ಕೆ ಆ ಥರ ಆಗ್ಬೋದು. ನಮ್ಮಂಥವ್ರಿಗೆ ಅದು ಸಾಧನೆ ಮಾಡಿಕೊಂಡೇ ಹೋಗ್ಬೇಕಾಗುತ್ತೆ. ಯಾಕೆಂದರೆ ಭೌತಿಕ ಶರೀರದಲ್ಲಿ ಅಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯಗಳನ್ನು ನಾವು ಅನುಸರಿಸ್ಬೇಕು. ಯಾಕೆಂದರೆ ಅಲ್ಲಿ ಹೊಟ್ಟೆ ತುಂಬ ತಿಂದ್ಬಿಟ್ರೆ ನಾವು ನಿದ್ರೆ ಬರುತ್ತೆ. ಹೌದು, ಬರೀ ತಿನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಂದ್ರೆ ನಾವು ಪ್ರಜ್ಞೆ ಬೆಳೆಯೋದೇ ಇಲ್ಲ, ಆ ಅರಿವು ಮೂಡೋದೇ ಇಲ್ಲ. ಯಾಕಂದ್ರೆ ಅರಿವಿನಲ್ಲೆಲ್ಲ ಅದೇ ತುಂಬಿಕೊಂಡಿರುತ್ತೆ. ಅಲ್ಲ, ಅಲ್ಲಿ ಅರಿವೇ ಬರೋದಿಲ್ಲ. ಯಾಕೆಂದ್ರೆ ಅದು ಆಹಾರ ಏನಾಗುತ್ತೆ, ಮೊದಲು ರಕ್ತವಾಗಿ, ಮಾಂಸವಾಗಿ, ಮೂಳೆಗಳಾಗಿ, ಮಜ್ಜೆಯಾಗಿ, ಮನಸ್ಸಾಗಿ. ಹಾಗಾಗಿ ನಾವು ತಿನ್ನುವಂಥ ಆಹಾರ ಯಾವುದು, ಅದೊಂದು ಮಸಾಲೆಯುಕ್ತವಾದಂಥ ಆಹಾರವ, ಆ ಪ್ರಾಣಿಗಳಿಂದ ಕೂಡಿರುವಂಥ ಆಹಾರವ, ಇದೆಲ್ಲ ನೋಡ್ಬೇಕಾಗುತ್ತೆ. ಏನು ಅಂತಂದರೆ ನಾವು ತಿಂದಿದ್ದ ಆಹಾರ ನಮಗೆ ಮಂಪು ಬರಬಾರದು, ನಿದ್ರೆ ಬರೆಸಬಾರದು. 8 ಗಂಟೆಗಳ ಕಾಲ ವಿಶ್ರಾಂತಿಯನ್ನು ಪಡಿಬೇಕು, ನಿದ್ದೆ ಮಾಡಬೇಕು. ಅದಕ್ಕಿಂತ ಹೆಚ್ಚಿನ ಸಮಯ ಕಾಲ ವ್ಯರ್ಥವಾಗಿ ಹೋಗ್ಬಾರ್ದು ಅಂತಾನೆ ಹೇಳೋದು. ಧ್ಯಾನಕ್ಕೆ ಕೂತ್ಕೊಬೇಕು ಅಂತಂದ್ರೆ ಶರೀರ ಅಗರವಾಗಿರ್ಬೇಕು, ಶರೀರ ಭಾರವನ್ನಿಸ್ಬಾರ್ದು. ಆವಾಗ ಆಲಸ್ಯ ಇತ್ತು ಅಂದರೆ ಅರಿವು ಮೂಡೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ಆಹಾರ ಕ್ರಮವನ್ನು ಸರಿಯಾದ ರೀತಿಯಲ್ಲಿ ನಾವು ಜೊತೆಯಲ್ಲಿ ಜೋಡಿಸ್ಕೊಬೇಕಾಗುತ್ತೆ. ತಾಮಸಿಕ ಆಹಾರವನ್ನು ಕಡಿಮೆ ಮಾಡಬೇಕು. ಮಸಾಲೆಯುಕ್ತವಾದಂಥ ಆಹಾರಗಳು,
ತಾಮಸಿಕ, ಬೆಳ್ಳುಳ್ಳಿ, ನಂತರ ಆದ್ರೆ ಕೆಲವೊಂದು ಶಾರೀರಿಕ ಅಗತ್ಯ ಇರುತ್ತೆ. ಬೆಳ್ಳುಳ್ಳಿ, ಈರುಳ್ಳಿ ಶಾರೀರಿಕ ಔಷಧಿ ರೀತಿ ನಾವು ತಗೊಂಡಾಗ ಹಾ ಅದು ನಮ್ಗೆ ಶಾರೀರಿಕ ಉಪಯುಕ್ತವಾಗುತ್ತಲ್ವಾ? ಆಧ್ಯಾತ್ಮಿಕವಾಗಿ ಬೆಳಿಬೇಕು ಅಂತಂದ್ರೆ ಕೆಲವೆಲ್ಲ ಅವ್ರನ್ನ ತೆಗಿಸ್ಬೇಕಾಗುತ್ತೆ. ಇಲ್ಲಾಂದ್ರೆ ಅದ್ರ ಕಡೆ ಗಮನ ಬರೋದು, ಶರೀರವನ್ನ ಮೀರಿ ಹೋಗ್ಬೇಕಾಗುತ್ತೆ. ಶರೀರ ಹಗುರ ಆಗಬೇಕು, ತೇಲುವಂತ ಅನುಭವ ಆಗಬೇಕು ಅಂತಂದ್ರೆ ಆಹಾರ ಕಡಿಮೆ ತಿನ್ನಬೇಕು. ಆಹಾರ ಹೆಚ್ಚಿಗೆ ಸೇವನೆ ಮಾಡಂಗಿಲ್ಲ. ಆಹಾರ ಕಡಿಮೆ ತಿಂದಷ್ಟು ಶರೀರ ಹಗುರವಾಗಿರುತ್ತೆ, ಹೆಚ್ಚು ಆರೋಗ್ಯಪೂರ್ಣವಾಗಿರುತ್ತೆ ಅನ್ನೋದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಸಂಶೋಧನೆಗಳ ಮೂಲಕ. ಡೆಲ್ಲಸ್ ಅನ್ನೋ ಒಬ್ಬ ಮಾನಸಿಕ ತಜ್ಞ ಇಲಿಗಳ ಒಂದು ಗ್ರೂಪಿಗೆ ಕಡಿಮೆ ಆಹಾರ, ಒಂದು ಹೊತ್ತಿನ ಆಹಾರವನ್ನು ಕೊಟ್ಟು ಇಲಿಗಳ ಇನ್ನೊಂದು ಗ್ರೂಪಿಗೆ 2 ಹೊತ್ತಿನ ಆಹಾರವನ್ನು ಕೊಟ್ಟು ನೋಡಿದಾಗ 2 ಹೊತ್ತು ತಿಂದಂತ ಆಹಾರ ತಿಂದಂತ ಇಲಿಗಳು ಬೇಗ ಅದಕ್ಕೆ ಸಮಸ್ಯೆಗಳು ಬಂದು ಸಾವಿಗೀಡಾಗುತ್ತೆ. ಈ 1 ಹೊತ್ತು ಕೊಟ್ಟಂತ ಇಲಿಗಳ ಒಂದು ಗ್ರೂಪು ಹೆಚ್ಚು ಆರೋಗ್ಯಪೂರ್ಣವಾಗಿ, ಚಟುವಟಿಕೆಯುಕ್ತವಾಗಿ ಹೆಚ್ಚು ಕಾಲ ಬದುಕಿದ್ವು. ಹಾಗಾಗಿ ಕಡಿಮೆ ಆಹಾರ ತಿಂದರೆ ಹೆಚ್ಚು ಕಾಲ ಆರೋಗ್ಯಪೂರ್ಣವಾಗಿ ದೀರ್ಘ ಆಯುಷ್ಯು ಉಂಟಾಗುತ್ತೆ. ಆ ಕಾರಣಕ್ಕೋಸ್ಕರ ನಮ್ಮ ಇಂದಿನ ಒಂದು ಹಿರಿಯರು ಹೇಳ್ತಾ ಇದ್ರು, 1 ಹೊತ್ತು ತಿಂದವನು ಯೋಗಿ, 2 ಹೊತ್ತು ತಿಂದವನು ಭೋಗಿ, 3 ಹೊತ್ತು ತಿಂದವನು ರೋಗಿ, 4 ಹೊತ್ತು ತಿಂದವನನ್ನು ಹೊತ್ಕೊಂಡು ಹೋಗಿ ಅಂತೇಳಿ. ಈಗ ನಾವು ದಿನಪೂರ್ತಿ ತಿಂತಾ ಇದ್ರೆ ಈ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ, ಯಾವುದೇ ರೀತಿಯ ಸಾಧನೆಗಳು ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆಹಾರ ಬೇಕಾಗಿರೋದು ಯಾರಿಗೆ ಅಂತಂದ್ರೆ ಬಿಸಿಲಲ್ಲಿ ಕೆಲಸ ಮಾಡೋರು, ಹೊಲದ ಕೆಲಸ ಮಾಡೋರು, ಉಳುವವರು, ಗುದ್ದಲಿ ಶನಿಕೆಯಿಂದ ಕೆಲಸ ಮಾಡುವ ದೈಹಿಕ ಪರಿಶ್ರಮ ಹೆಚ್ಚು, ಅವ್ರಿಗೆ ಹೆಚ್ಚಿನ ಆಹಾರದ ಅವಶ್ಯಕತೆ ಇದೆ.